ದರ್ಶನ್ ಇರಲಿ ಅಥವಾ ಇನ್ಯಾವರೇ ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ತಪ್ಪೇನೆ, ಕೊಲೆಗೇನೆ, ಅದು ಅತ್ಯಾಚಾರನೇ. ಹೆಂಗೆ ನನ್ನ ಪೋಸು ನೋಡ್ದೋನ್ ಕ್ಲೋಸ್. ಸೊ ಅಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಆಶೆ ಆಮಿಷ ಒತ್ತಡಕ್ಕೆ ಮಣಿಯದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಗುರುಗಳನ್ನ ಪಾಪದವರು ಅನ್ಕೊಂಡಿದ್ದೆ, ನೋಡಿದ್ರೆ ದೂರ್ವಾಸ್ ಮಾಮುನಿ, ಕೋರ್ಟ್ ಆಗಲಿ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮತ್ತು ಕೋರ್ಟ್ ನಲ್ಲಿ ನ್ಯಾಯಕ್ಕೆ ಇದೆ ಅಂತನ್ನುವಂತ ನಂಬಿಕೆ ಹುಟ್ಟುತ್ತೆ. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಡೆಯ. ಇಲ್ಲಾದ್ರೆ ದುಡ್ಡಿಗೋ ಅಥವಾ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೋ ಯಾವುದಕ್ಕೋ ಒಂದು ಆಶೆ ಆಮಿಷಕ್ಕೆ ಏನಾದರೂ ಆದ್ರೆ ವಿಶ್ವಾಸ, ಕೋರ್ಟ್ನಲ್ಲೂ ವಿಶ್ವಾಸ ಉಳಿಯಲ್ಲ, ಪೊಲೀಸರಲ್ಲೂ ವಿಶ್ವಾಸ ಉಳಿಯಲ್ಲ. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯಕ್ ಆಗಲ್ಲ. ಹಾಗಾಗಿ ಈ ಕೇಸ್ನಲ್ಲಿ ಸರಿಯಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ನಾನು ಅನ್ಕಂಡೆ ಅದ್ ಹೀಗೆ ಆಗತ್ತೆ ಅಂತ, ಹಾಗೆ ಆಯ್ತು ನೋಡು. ರೇಣುಕಾ ಸ್ವಾಮಿ ಅಮಾಯಕ, ಒಬ್ಬ ಮಧ್ಯಮ ಮನೆಯ ಯುವಕ. ಹಲೋ ಏ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಹೇಯ್, ಯಾರೇ ಇವನು ವಿಚಿತ್ರವಾಗಿ ಮಾತಾಡ್ತವನೆ? ಆ ಹೆಣ್ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲಿ. ದರ್ಶನನ ಹೆಂಡತಿ ಸ್ವಲ್ಪ ಆ ಹೆಣ್ಣುಮಗಳ ಮನೆಗೆ ಹೋಗಿ ಬರ್ಲಿ. ಯಾಕೆ ಆ ಕಣ್ಣೀರು ಸುರಿಸ್ತಾ ಇರುವಂತ ಹೆಣ್ಣುಮಗಳು, ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇರುವಂತ ಮಗುವಿನ ಬಗ್ಗೆ ಸ್ವಲ್ಪ ದರ್ಶನನ ಹೆಂಡತಿ ಮುಖ್ಯ ವಿಷಯಕ್ಕೆ ಬರಲ್ಲ. ಕೋರ್ಟು ಯಾವುದೋ ಒಬ್ಬ ಲಾಯರ್ನ ಹುಡ್ಕೊಡ್ಕಿಂತ ಮುಂಚೆ ಹೋಗಿ ಚಿತ್ರದುರ್ಗದ ಮಗಳ ಮನೆಗೆ ಹೋಗಿ ಬರ್ಲಿ, ಆ ಹೆಂಡತಿ ಮನೆಗೆ ಹೋಗಿ ಬರ್ಲಿ. ಅವರು ಹಲೋ ನಮ್ಮನೆ ವಿಷಯದಲ್ಲಿ ಮೂಗ್ ತೋರ್ಸಕ್ ನೀನ್ ಯಾವನ? ಅವ್ರ ತಂದೆ ತಾಯಿಯ ಕಣ್ಣೀರು ಸ್ವಲ್ಪ ಒಂದ್ಸಲ ನೋಡ್ಲಿ. ನಿನ್ನ ಗಂಡ ಮಾಡಿದಂಥದ್ದನ್ನ ಒಂದ್ ಸ್ವಲ್ಪ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಯೋ, ನೀನು ಒಂಥರ ಐನಾತಿನ ಮಗ, ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನ್ ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ. ಲಾಯರ್ಗೆ ಲಕ್ಷಗಟ್ಲೆ ದುಡ್ಡು ಕೊಡೋಕ್ಕಿಂತ ಅಲ್ಲಿ ಆ ಮನೆಗೆ ಲಕ್ಷಗಟ್ಲೆ ದುಡ್ಡು ಕೊಟ್ಟ ಸಾಕೆ ಆದ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆಚೆಗೆ ಮಾನ ಮರ್ಯಾದೆ ಅಂತ ಅವ್ರ ಯಾವನೋ ಒಬ್ಬ ಭಾವ, ಅವ್ರ ತಂಗಿ ಗಂಡನೋ ಯಾರೋ ಅವನು ಪೂಜೆ ಮಾಡ್ತಾನೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನನ್ನ ಭಾವ ಇದು ನಿರ್ದೋಷ ಆಗಿ ಹೊರಬರ್ಲಿ ಅಂತ ಪೂಜೆ ಮಾಡೋದು. ರೇಣುಕಾ ಸ್ವಾಮಿ ಸತ್ಯಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಇಲ್ಲಿ ಇವರು ಸುಖಕ್ಕೋಸ್ಕರ ಪೂಜೆ ಮಾಡ್ರಿ. ಓದದ್ ಕಲರೆ ಅನ್ಎಜುಕೇಟೆಡ್ ಬಾಡೇತವ. ಇನ್ನು ಅಭಿಮಾನಿಗಳು ಕೂಡ ಈ ರೀತಿಯ ದುರಭಿಮಾನ ಇರಬಾರದು. ಆ ರೇಣುಕಾ ಸ್ವಾಮಿಯ ಆದಂತಹದ್ದು ನಿಮ್ಮ ಮನೆಯಲ್ಲಾಗಿದ್ರೆ, ಅಭಿಮಾನಿಗಳು ನಿಮ್ಮ ಮನೆಯಲ್ಲಾಗಿದ್ರೆ ಅದಕ್ಕೆ ರುದ್ರನೇ ತಲೆ ಕೆಡಿಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತ ಇದೀಯಾ? ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಹಾಗಾಗಿ ಈ ಘಟನೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ಈಗೇನಾಗತ್ತೆ ಸರ್? ಇದು ದಗಾಕೋರ್ರು, ದರೋಡೆಕೋರ್ರನ್ನೆಲ್ಲ ಸರ್ಕಾರಕ್ಕೆ ತಂದ್ರೆ ಇನ್ನೇನಾಗತ್ರಿ? ನಾವು ತಂದಿರೋದು ನಾವು ಅನುಭವಿಸ್ಬೇಕು, ಬೈಯೋದ್ರಿಂದ ಏನ್ ಪ್ರಯೋಜನ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.